ಅವ್ರು ಎಂದ ಹೇಳಕ್ಕೆ ಸಾಧ್ಯ ಬಿ ಜೆ ಪಿ ಪರವಾಗಿ ಕೆ ಜಿ ಪಿ ಅವ್ರು ಯಾರ್ಯಾರು ಎಲೆಕ್ಷನ್ ಇತ್ತರು ಕೆ ಜಿ ಪಿ ನಿಂತಾಗ ಜಗದೀಶ್ ಶೆಟ್ಟರ್ ಚೀಫ್ ಆದಾಗ ಯಾರು ಮೆಂಬರ್ದು ಯಾವ ಅಧ್ಯಕ್ಷದವರು ತೆಗೆದು ನೋಡಿ ಯಾಕೆ ನಮಗೆ ಕಂಪ್ಲೀಟ್ ಮಾಡ್ತೀವಿ ಸುಮ್ಮನೆ ನಮ್ಮ ರಮೇಶ್ ಜಾರಕಿಹೊಳಿ ಅಂದ್ರೆ ಬೇಡ ಅನ್ನೋದು ಬೇಡ ನೀವು ಸ್ವಲ್ಪ ಚೆಕ್ ಮಾಡಿ ಕೆ ಜಿ ಪಿಯಿಂದ ಸ್ಪರ್ಧೆ ಮಾಡಿ ಪಕ್ಷ ಉಚ್ಚಾಟ ಮಾಡೋದು ಹೊಳ್ಳಿ ಬಂದು ಅವರೇ ಮುಂಚೆನೇ ಇದಾರೆ ಬಿ ಜೆ ಪಿ ಕಾರ್ಯ ಹಿಂದಿದ್ದಾರೆ ಅದನ್ನ ತೆಗೆದು ನೋಡಿ. ಬೇಡಿಕೆ ನಮ್ಮದು ವಾಫ್ ಜಲ್ದಿ ಕಾನೂನು ಮಾಡಿಸಿ ನಾವು ಹಿಂದೂಗಳ ರಕ್ಷಣೆ ಮಾಡಿ ಪಕ್ಷದಲ್ಲಿ ಇದು ಹೇಳಕ್ಕೆ ಹಿಂಗೆ ಹೇಳ್ತಾರೆ ಟಿವಿಯಾಗ ಹೇಳ್ತಾರೆ. ಈಗ ನಿಮ್ಮ ಹೋರಾಟ ಇದೆಯಲ್ಲ, ಹೋರಾಟ ಯಾವುದಕ್ಕೋಸ್ಕರ? ವಫ್ ನಾಯಕ ನೀವು ಹೇಳಿದ್ರೆ ನಾವು ಎಲ್ಲಿ ಹೇಳಿದ್ದು ನೀವು ಕೇಳಿದ್ರೆ ಉತ್ತರ ಹೇಳಿದ್ರು. ನಾವು ಬಂದು ವಫ್ ಬಗ್ಗೆ ಮಾತ್ರ ನಾವು ಒಪ್ಪಿಗೆ ಬಂದು ನೀವು ಇನ್ನೊಂದು ನೋಡಿದ್ರೇನ ಈ ವಿಜೇಂದ್ರ ಸ್ಥಾನ ಪಲಟ್ ಆಗ್ತದೆ ಅಂದ್ರೆ ಯಾರು ತ್ರಾಸ ಆಗ್ತೈತಿ? ಡಿ ಕೆ ಶಿವಕುಮಾರ್ಗೆ ಆಗ್ತೈತಿ, ನಮಗಾಗ್ತಿಲ್ಲ ನೋಡ್ರಿ ಸ್ಟೇಟ್ಮೆಂಟು. ಅವರು ಯಡಿಯೂರಪ್ಪನ ಅಧಿಕಾರದಾಗ ಬರೋದು ಅದನ್ನ ಸ್ವಾಭಾವಿಕ ಕೊಟ್ಟರು ಅವ್ರಿಗೆ ತ್ರಾಸ ಆಗುತ್ತೆ, ನಮಗೆ ಬಿ ಜೆ ಪಿ ಆಗತ್ತಿಲ್ಲ. ವಿಜಯನ್ ತೆಗಿತಾರೋ ಕಂಟಿನ್ಯೂ ಹಾಕೋರೋ ಮುಂದುವರಿತ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಇನ್ನು ಬದ್ದದು ನಾವು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ಗೆ ತ್ರಾಸ ಆಗತೈತೆ ಅವರು ಅಪ್ಪ ಅದೇ ಯಾಕಂದ್ರೆ ಅವ್ರನ್ನು ನೀನು ನೋಡ್ರಿ ಇದೇ ಮನುಷ್ಯ ಸ್ಟೇಟ್ಮೆಂಟ್ ಯಡಿಯೂರಪ್ಪ 2-3 ಬಾರಿ ಬಂದ್ರೆ ಅದೇನು ದೊಡ್ಡ ತಪ್ಪಲ್ಲ. ಯಾಕಂದ್ರೆ ನಾವು ಒಂದು ವಿಧಾನಸಭೆಯಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಿದ್ರು. ಅವಾಗ ಸೀರಿಯಸ್ ಒದರಾಡ್ತಿದ್ವು. ವಿಜೇಂದ್ರ ಹೋಗಿ ಪಕ್ಕದ ಕೂತು ಕಿವಿಯಾಗ ಹರಟಿ ಹೊಡೆದ್ರು, ಸೈನ್ ಮಾಡಿದ್ರು. ಅದು ವಿಡಿಯೋ ಇದೆ.